ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇದು ಸಿಂಪಲ್ ಆಗಿ ಬೇಸಿಕ್ ಆಗಿ ಕಟಕ ಲಗ್ನ, ಕಟಕ ರಾಶಿ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಗೊಂಡ್ಬಂದಿದ್ದೀನಿ. ಈ ನಾರ್ಮಲ್ ಆಗಿ ಕಟಕ ರಾಶಿ ಅಂದ್ರೆ ಕಾಲಪುರುಷನ ಲಗ್ನದಿಂದ ಮೇಷದಿಂದ 4ನೇ ರಾಶಿ ಆಗುತ್ತೆ. ಇದರ ಅಧಿಪತಿ ಚಂದ್ರ. ಇದರಲ್ಲಿ ಪುನರ್ವಸು 1ನೇ ಪಾದ, ಪುಷ್ಯ 4ನೇ ಪಾದ ಮತ್ತು ಆಶ್ಲೇಷ 4ನೇ ಪಾದ ಇರುತ್ತೆ. ಅಂದರೆ ಲಗ್ನದಲ್ಲಿ ಗುರು, ಶನಿ, ಬುಧರ ನಕ್ಷತ್ರಗಳು ಹಾಗೂ ಅವರ ಪ್ರಭಾವ ಇರುತ್ತೆ. ನಾರ್ಮಲ್ ಆಗಿ ಇದು ತುಂಬ ಮೈಲ್ಡ್ ರಾಶಿ ವೀಕ್ಷಕರೇ. ಇವರು ಮೂಲ ಸ್ವಭಾವ ದಯೆ ಮತ್ತು ಕರುಣೆ ಹೆಚ್ಚು ಇವರಿಗೆ. ಮತ್ತೆ ಕುಟುಂಬದ ಮೇಲೆ ಅಪಾರ ಪ್ರೀತಿ. ಕುಟುಂಬ ಏನ್ ಮಾಡ್ತು, ಕುಟುಂಬನ ಬಿಟ್ಕೊಡಲ್ಲ ಇವರು. ಮನೆ ನಮ್ಮ ಮಕ್ಕಳು, ನಮ್ಮ ಇದು ಅಂತ ಹೇಳಿ ಮನಸ್ಸು ತುಂಬಾ ಬೇಗ ಬದಲಾಗುತ್ತೆ. ಕಾರಣ ಚಂದ್ರ ತುಂಬಾ ಫಾಸ್ಟ್ನೆಸ್ ಅಲ್ವಾ, ಆ ಕಾರಣಕ್ಕೆ ಇವರು ಇತರರ ನೋವನ್ನು ಅರ್ಥ ಮಾಡ್ಕೊಳ್ಳೋ ಗುಣ ಇರುತ್ತೆ. ತುಂಬಾ ಸಾಫ್ಟ್ ಮೈಲ್ಡ್ ಇವರು. ರಹಸ್ಯಗಳನ್ನು ಒಳಗಡೆ ಇಟ್ಕೊಳ್ತಾರೆ. ಮನೆಯಲ್ಲಿ ಏನೇ ಕಷ್ಟ ಏನೇ ಇದ್ರು ಯಾರು ಇವರು ಅತಿಥಿಗಳು ಮನೆಗೆ ಬಂದ್ರೆ ಅವ್ರ ಮುಂದೆ ಚೂರು ತೋರಿಸ್ಕೊಳ್ಳಲ್ಲ. ತುಂಬಾ ಕಲಾತ್ಮಕ ಮನೋಭಾವ. ಇರೋದ್ರಲ್ಲೇ ನೀಟಾಗಿರ್ಬೇಕು, ನೀಟ್ ಹಾಕೊಳ್ಬೇಕು, ಮನೆ ಸ್ವಚ್ಛವಾಗಿ ಇಟ್ಕೊಬೇಕು, ಇರೋದ್ರಲ್ಲೇ ಸ್ವಲ್ಪ ಅಲಂಕಾರವಾಗಿ ಮಾಡಬೇಕು, ಆ ಥರ ಒಂದು ಮನೋಭಾವ ಇರುತ್ತೆ. ಅಂದ್ರೆ ಭದ್ರತೆ, ನೆಮ್ಮದಿ, ಯಾವಾಗ್ಲೂ ಫ್ರೀ ಫ್ರಮ್ ವರೀಸ್ ಅಂತ ಹೇಳ್ತಾರೆ, ಆ ಥರ ಇರಬೇಕು ಅಂತ ಇವ್ರು ತುಂಬಾ ಆಸೆ ಪಡ್ತಾರೆ. ಫಾರ್ ಎಕ್ಸಾಂಪಲ್, ಇವ್ರಿಗೆ ಒಂದು 50,000 ರೂಪಾಯಿ ಸಂಬಳ ಇದ್ರೆ 50,000 ರೂಪಾಯಿಗೆ ಆ ಜೀವನ ರೂಪಿಸ್ಕೊಂಡು ಯಾವುದು ಟೆನ್ಷನ್ ಇಲ್ದಿರ, ಸ್ಟ್ರೆಸ್ ಇಲ್ದಿರ ನೆಮ್ಮದಿಯಾಗಿ ಇರೋದಕ್ಕೆ ಬಯಸ್ತಾರೆ. ಮತ್ತು ತುಂಬ ಅತಿಯಾದ ಯೋಚನೆ, ಮುಂದೆ ಫ್ಯೂಚರ್ ಹೆಂಗೆ, ಆ ಥರ ಯೋಚನೆ ಮಾಡಿ ಅದ್ರ ಪ್ರಕಾರ ಹೋಗ್ತಾರೆ. ಮತ್ತು ಇವ್ರಿಗೆ ತಾಯಿ ಮತ್ತು ಮಾತೃತ್ವ, ಮನೆ ಮತ್ತು ಕುಟುಂಬ, ರಕ್ಷಣಾತ್ಮಕ ಭಾವ ಅಂದರೆ ಸೇಫ್ ಗೇಮ್. ನಾವೇನೇ ಮಾಡಿದ್ರು ನಮಗೂ ತೊಂದರೆ ಆಗಬಾರ್ದು ಅನ್ನೋ ಥರ. ಮತ್ತು ಕಾಳಜಿ ಮತ್ತು ಪ್ರೀತಿ, ಯಾರೇ ಬಂದು ಚೆನ್ನಾಗಿ ಮಾತಾಡೋದು, ಮನೆಯವ್ರಿಗೂ ಚೆನ್ನಾಗಿ ಮಾತಾಡೋದು, ಆ ಥರ. ಕಲ್ಪನೆ ಮತ್ತು ಮನಸ್ಸಿನ ಪ್ರೀತಿ, ದೇಶ ಪ್ರೇಮ ಮತ್ತು ಸಂಸ್ಕೃತಿ ಪ್ರೀತಿ, ಸಂಸ್ಕೃತಿ ಕಲೆಗಳು ಅದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ನೀರು ಮತ್ತು ದ್ರವ ಪದಾರ್ಥಗಳು, ಜನಸಂಪರ್ಕ, ಜನಪ್ರೀತಿ, ಇದೆಲ್ಲ ಸೂಚನೆಗಳು ಈ ಕಟಕ ರಾಶಿದು. ಮತ್ತೆ ಇವರು ಜೀವನದಲ್ಲಿ ತುಂಬಾನೇ ಬದಲಾವಣೆ ಅವಾಗ ಮಾಡ್ತಾನೆ ಇರ್ತಾರೆ. ಯಾಕೆ ಉದ್ಯೋಗ ಆಗಲಿ, ಅವರ ಹವ್ಯಾಸ ಆಗಲಿ, ಮನಸ್ಸು, ಆಸೆಗಳು ಎಲ್ಲನೂ. ಕಾರಣ ಚಂದ್ರ ಫಾಸ್ಟ್ನೆಸ್ ಅಲ್ವಾ, ಇಮ್ಮಿಡಿಯೇಟ್ ದಿನಂದಿರ ಆಗ್ಬಿಡ್ಬೇಕು. ಒಳ್ಳೆ ಚೆನ್ನಾಗಿ ಒಳ್ಳೆ ಉದ್ಯೋಗ, ಒಳ್ಳೆ ಇನ್ಕಮ್ ಇದ್ರೂ ಏನೋ ಒಂದು ಕಾರಣಕ್ಕೆ ಪುಸ್ತಕಂತ ಬಿಟ್ಬಿಡ್ತಾರೆ. ಬೇಡ, ಇದಕ್ಕೆ ಅಲ್ಲಿ ಚೇಂಜ್ ಮಾಡೋಣ ಅಂತ ಹೇಳಿ. ಇದಕ್ಕೆ ಶರ್ಮಾತ್ಮ ಏನಾದರೂ ಲಗ್ನಕ್ಕೆ ಸಂಬಂಧ ಪಟ್ಬಿಟ್ರೆ ಅವ್ರು ಏನು ಅಂದ್ಕೊಂಡ್ರು ತಕ್ಷಣ ಆಗಲ್ಲ. ಅಲ್ಲಲ್ಲಿ ಸ್ಟಾಗ್ನೇಷನ್ ಆಗ್ತಾ ಇರುತ್ತೆ, ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ. ಹಾಗಾಗಿ ಅಷ್ಟು ಬದಲಾವಣೆನ ಅಷ್ಟು ಸೂಚನೆ ಕೊಡೋದಿಲ್ಲ ಇದು. ಆಮೇಲೆ ಇವ್ರ ಜೀವನ ತುಂಬ ಏರುಪೇರು. ಯಾಕಂದರೆ ವೃದ್ಧಿ ಚಂದ್ರ ಮತ್ತು ಕ್ಷೀಣ ಚಂದ್ರ ಅಂತ ನಾವು ಹೇಳ್ತೀವಿ. ವೃದ್ಧಿ ಚಂದ್ರ ಇದ್ದಾಗ ತುಂಬಾ ಪಾಸಿಟಿವ್ನೆಸ್ ಇರುತ್ತೆ, ಕ್ಷೀಣ ಚಂದ್ರ ಇದ್ದಾಗ ತುಂಬ ನೆಗೆಟಿವ್ನೆಸ್ ಇರುತ್ತೆ. ಕಾರಣ ಅಂದರೆ ಆವಾಗ ಉದ್ವೇಗಗೊಳಗಾಗ್ತಾರೆ. ಕಲ್ಪನಾ ಶಕ್ತಿ ಚೆನ್ನಾಗಿರುತ್ತೆ, ತುಂಬ ಸೂಕ್ಷ್ಮ ಸ್ವಭಾವ, ದಯಾಳು, ಅವ್ರ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ. ಆಮೇಲೆ ನಿಧಾನವಾಗಿ ಯೋಚಿಸಿ ನಿರ್ಧಾರ ಮಾಡ್ತಾರೆ, ಅದೇ ಅವ್ರ ಮುಳುವಾಗುತ್ತೆ. ಯಾಕಂದರೆ ತುಂಬ ನಿಧಾನ ಮಾಡಿದ್ರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ವಿ ಅನ್ನೋ ಥರ ಆಗ್ಬಿಡುತ್ತೆ. ಆಮೇಲೆ ಇವ್ರಿಗೆ ಜೀರ್ಣಶಕ್ತಿ ಕಮ್ಮಿ. ಗುರುವಿಗೆ ಉಚ್ಚ ಸ್ಥಾನವಾದ್ದರಿಂದ ನ್ಯಾಯಾಧೀಶರಾಗುವ ಯೋಗ ಅಂತ ಸೂಚನೆ ಇದೆ. ಬಟ್ ಅದಕ್ಕೆಲ್ಲ ಬೇರೆ ಗ್ರಹಗಳು ಇದಕ್ಕೆ ಸೂಚನೆ ಕೊಡಬೇಕು, ಬೇರೆ ಗ್ರಹಗಳು ಪ್ರಭಾವ ಇರಬೇಕು, ಆಗ ಇದೆಲ್ಲ ಆಗೋ ಒಂದು ಸೂಚನೆ ಇರುತ್ತೆ. ಆಮೇಲೆ ಈ ಲಗ್ನದಲ್ಲಿ ಜನಿಸಿದ ಲೇಡೀಸ್, ಸ್ತ್ರೀಯರು ಗೌರವ ಬಣ್ಣ, ಕಾಂತಿಯುತ ಮುಖ, ಕೃಷ್ಣಶೀಷ್ಣಗಳ ಹತ್ರ ಏನೇ ಕಷ್ಟ ಬಂದ್ರೂ ಅದನ್ನು ಸಹಿಸ್ಕೊಂಡು ಜೀವನನ ನಡ್ಸ್ಕೊಂಡು ಹೋಗ್ತಾರೆ. ಇವ್ರಿಗೆ ಜಾಸ್ತಿ ಮನೆ ಕೆಲಸ, ಅದರ ರಿಲೇಷನ್ಸು, ಫಸ್ಟ್ ಸರ್ಕಲ್ಲು, ಹಂಗಾಗಿ ಜಾಸ್ತಿ ಯಾರಾದರೂ ರಫ ಮಾತಾಡೋದನ್ನು ಇವರು ಗಣನೆಗೆ ತಗೊಳ್ಳಲ್ಲ, ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ತುಂಬ ಗಂಭೀರ ಸ್ವಭಾವ, ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಆಮೇಲೆ ಸ್ವಲ್ಪ ತುಂಬ ಭಯ ಪಡೋ ಸ್ವಭಾವ, ಅಸ್ಥಿರ ಸಂತತಿ, ಪರರ ಅಧಿಕಾರಕ್ಕೆ ಸಿಕ್ಕಿಂದಿರಳ್ತಾರಂಥ ಸೂಚನೆ ಇದೆ. ಇನ್ಯಾರಾದರೂ ಇವ್ರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಮಾಡಿದ್ರೆ ಪಾಪ ವಿಲಿ ಒದ್ದಾಡ್ತಾರೆ. ಆಮೇಲೆ ನಾರ್ಮಲಾಗಿ 7ನೇ ಮನೆ ಶನಿಮಾತ್ಮ ಸೂಚನೆ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಸರಿಯಾದ ಕಂಪ್ಯಾನಿಯನ್, ಅವರ ಆಕರ್ಷಣೆಗೆ ಸರಿಯಾದ ಕಂಪ್ಯಾನಿಯನ್ಗೆ ಸಿಕ್ಕಿರೋಲ್ಲ. ಆಮೇಲೆ ಈ ಲಗ್ನ ಚಂದ್ರನಿಗೆ ಸ್ವಕ್ಷೇತ್ರ ಆಗುತ್ತೆ, ಗುರುವಿಗೆ ಉಚ್ಚಕ್ಷೇತ್ರ ಆಗುತ್ತೆ, ರವಿಗೆ ಮಿತ್ರಕ್ಷೇತ್ರ ಆಗುತ್ತೆ, ಕುಜ ಯೋಗಕಾರಕ. ಹಾಗಿದ್ರೂ ಕುಜನಿಗೆ ಇದು ನೀಚ ಸ್ಥಾನ ಆಗ್ಬಿಡುತ್ತೆ. ಯಾಕಂದರೆ ಕುಜ 10ನೇ ಮನೆಯಲ್ಲಿ ಉಚ್ಚ ಸ್ಥಾನ ಆದರೆ ಅದಕ್ಕೆ ಆಪೋಸಿಟ್ 4th ಹೌಸ್ ನೀಚ ಸ್ಥಾನ ಆಗುತ್ತೆ. ಬುಧ, ಶುಕ್ರ, ಶನಿ, ರಾಹು ಕೇತುಗಳಿಗೆ ಶತ್ರು ಕ್ಷೇತ್ರ ಆಗುತ್ತೆ. ಈ ಲಗ್ನಾಧಿಪತಿ ಚಂದ್ರ ಜಲತತ್ವ ಉಳ್ಳವನು ಅಂತ ಹೇಳ್ತೀವಿ. ಹಾಗಾಗಿ ಸುಖಕಾರಕ, ವೃದ್ಧಿ ಕ್ಷೇಗವುಳ್ಳವನು, ಚಂಚಲ ಪ್ರವೃತ್ತಿ, ಬಲಯುತನಾದರೆ ನಿರ್ಮಲತೆ, ಬಲಹೀನನಾದರೆ ಚಿತ್ತವಿಕಾರ, ಮಾನಸಿಕ ಭೀತಿ, ಸಂಶಯಗಳು ಇದನ್ನು ಸೂಚನೆ ಮಾಡ್ತಾನೆ. 2ನೇ ಮನೆ ಅಧಿಪತಿ ಬಂದು ರವಿ, ತನ್ನ ಸ್ವಕ್ಷೇತ್ರ ಸಿಂಹದಲ್ಲಿದ್ರೆ ಅವನಿಗೆ ಬಲ ಇರುತ್ತೆ. ಚಂದ್ರನಿಗೆ ಮಿತ್ರ, ಧನಪ್ರಾಪ್ತಿ ಚೆನ್ನಾಗಿರುತ್ತೆ, ಹಣಕಾಸು, ಮಿತ ಕುಟುಂಬ, ವಾಗ್ಬಲ, ದೃಷ್ಟಿಬಲ ಚೆನ್ನಾಗಿರುತ್ತೆ. ಪಿತೃಸೌಖ್ಯ, ಕುಟುಂಬ ಸೌಖ್ಯ, ಆಸ್ತಿ ಪಾಸ್ತಿ ಹೇಳೋ ಪ್ರಕಾರ ನುಡಿದಂತೆ ನಡೆಯುವುದು, ಸರ್ಕಾರದ ಧನಪ್ರಾಪ್ತಿ,
ಅಧಿಕಾರಿಗಳಿಂದ ಆದರಣೆ ಮುಂತಾದವನ್ನು ಸೂರ್ಯ ಸೂಚನೆ ಮಾಡ್ತಾನೆ. ದಟ್ ಮೀನ್ಸ್ ಸೂರ್ಯ 2ನೇ ಮನೆಯಲ್ಲಿ ಸಿಂಹ ಸ್ವಕ್ಷೇತ್ರದಲ್ಲಿ ಇದ್ರೆ ಇದೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೆ 12ನೇ ಅಧಿಪತಿ ಬುಧನೇ ಆಗ್ತಾನೆ. ಲಗ್ನಾಧಿಪತಿ ಶತ್ರುತ್ವ, ಸೋದರರಲ್ಲಿ ಭಿನ್ನಾಭಿಪ್ರಾಯ ಅಂತ ಸೂಚನೆ ಇದೆ ಬ್ರದರ್ಸ್ ಅಲ್ಲಿ. ಆಮೇಲೆ ವೃಧಾ ಸಂಚಾರ, ಏನು ಗೊತ್ತು ಗುರಿ ಇಲ್ಲ, ಸುಮ್ಮನೆ ವೇಸ್ಟ್ ಆಗಿ ವೃಧಾ ಸಂಚಾರ ಮಾಡುವಂಥ ಸೂಚನೆ. ಅಧಿಕ ಮಾನಸಿಕ ಶ್ರಮ, ಬುದ್ಧಿ ವಕ್ರತೆ ಉಂಟು ಮಾಡುತ್ತಾನೆ. ಅದೇ 12ನೇ ಮನೆ ಇರೋದ್ರಿಂದ ಬುಧ. ಬಟ್ ಅದು ಬುಧ ಒಳ್ಳೆ ಪ್ಲೇಸಲ್ಲಿ ಇದ್ರೆ ಇದೆಲ್ಲ ಏನಂತ ಪ್ರಾಬ್ಲಮ್ ಬರಲ್ಲ. ಇದು ನನ್ನ ಕಾನ್ಸೆಪ್ಟು ಹೇಳ್ತಾ ಇರೋದು, 2ನೇ ಮನೆ ಏನು ಸೂಚನೆ ಮಾಡ್ತಾರಂತ. ಜಾತಕದಲ್ಲಿ ಅವರು ಬೇರೆ ಬೇರೆ ಮನೆಯಲ್ಲಿ ಇದ್ದಾಗ ಇವರ ದಶಾಭಕ್ತಿಯಿಂದಲೇ ಇದು ಸ್ವಲ್ಪ ಸೂಚನೆ ಅದು ಕಂಡು ಬರ್ಬೋದು, ಆಕ್ಟಿವೇಟ್ ಆಗ್ಬೋದು ಅಷ್ಟೇ, ದಟ್ಸ್ ಇಟ್. ಮತ್ತೆ 4ನೇ ಮನೆ 11ನೇ ಮನೆ ಅಧಿಪತಿ ಶುಕ್ರ, ಚಂದ್ರನಿಗೆ ಶತ್ರು. ಚಂದ್ರನಿಗೆ ಯಾವ ಸಂಬಂಧವೂ ಇಲ್ಲದೆ ಶುಭ ಸ್ಥಾನಗಳಿದ್ರೆ, ಅಂದರೆ ಚಂದ್ರನಿಗೆ ಕಾಂಟ್ಯಾಕ್ಟ್ ಇಲ್ದಿರ ಒಳ್ಳೆ ಪ್ಲೇಸು 4th ಹೌಸಲ್ಲಿ ಅಲ್ಲೆಲ್ಲ ಇದ್ದರೆ ವಾಹನ ಸೌಖ್ಯ, ಸಿರಿವಂತಿಕೆ, ಗೃಹ ಸೌಖ್ಯ, ವಿದ್ಯೆ ಪ್ರಗತಿ, ಬಂಧು ಸೌಖ್ಯ ಸೂಚನೆ ಮಾಡ್ತಾನೆ. ಶುಕ್ರ ಯಾವಾಗ್ಲೂ ಲಕ್ಸುರಿ, ಒಳ್ಳೆ ಜೀವನ ಸೂಚನೆ ಮಾಡೇ ಮಾಡ್ತಾನೆ. ಶುಕ್ರನಿಗೆ ಸಂಬಂಧ ಬಂದ್ಬಿಟ್ರೆ ಏನಾಗುತ್ತಂದ್ರೆ ಅಲ್ಲಿ ಲೇಡೀಸ್ಗೆ ಇವ್ರಿಗೆ ಕೋಪರೇಷನ್ ಇರಲ್ಲ. ಗೃಹದಲ್ಲಿ ಸ್ತ್ರೀಯರಿಗೆ ಪರಸ್ಪರ ಮತ್ಸರ ಇರುತ್ತೆ. ಲೇಡೀಸಲ್ಲಿ ಮನೆಯಲ್ಲಿ ಸ್ವಲ್ಪ ಒಬ್ರಿಗೊಬ್ರು ಆಗಲ್ಲ, ಮನಸ್ಸಲ್ಲೇ ಇರುತ್ತೆ, ಮಸಿತಾ ಇರ್ತಾರೆ. ಅಧಿಕ ಲಾಭ ಸಂತೋಷ ಇದ್ದರೂ ಕಳತ್ರ ಯೋಗ ಅಂತ ಸೂಚನೆ ಇದೆ. ಅದು ಎಷ್ಟು ಅಧಿಕನೋ ಗೊತ್ತಿಲ್ಲ ವೀಕ್ಷಕರೇ, ಅದು ಆಯಾ ದಶಾಭಕ್ತಿಯಲ್ಲಿ ಬಂದಾಗ ನೋಡ್ಬೇಕಾಗುತ್ತೆ. ಯಾಕಂದ್ರೆ ದ್ವಿಕಳತ್ರ ದ್ವಿಮಾತೃತ್ವ ಅಂದರೆ ದ್ವಿಸವ್ವ ರಾಶಿಗಳಲ್ಲಿ ಇದ್ರೆ ಮಾತ್ರ ಅದು ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಶುಕ್ರನಿಗೆ ಶನಿ ಸಂಬಂಧ ಬಂದರೆ ದಾಂಪತ್ಯ ಸುಖ ಇರೋದಿಲ್ಲ, ಅದು ಕಟ್ ನ್ಯಾಚುರಲ್ಲು. 7ನೇ ಮನೆ ಬಂದು ಶನಮಾತ್ಮನ ಸೂಚನೆ ಮಾಡ್ತಾನೆ. ಅಲ್ಲಿ ಶುಕ್ರನಿಗೆ ಬಂದರೆ ಪತ್ನಿ ಸೋಮಾರಿ ಅಂತ ಹೇಳ್ತಾರೆ. ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇರೋದಿಲ್ಲ, ಸ್ವಲ್ಪ ಫ್ಯಾಟ್ ಆಗಿರ್ತಾರೆ, ವಯಸ್ಸಿನಲ್ಲಿ ಅಂತರ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಶುಕ್ರ ಚಂದ್ರನಿಗೆ ಶತ್ರು ಆಗಿರೋದ್ರಿಂದ ಶತ್ರುತ್ವದ ಫಲಗಳನ್ನೇ ನೀಡಬೇಕು ಅಂತ ಕಾನ್ಸೆಪ್ಟ್ ಬಂದಿರೋದ್ರಿಂದ ಸಿನಿಮಾತ್ಮನ ಜೊತೆ ಸೇರಿದ್ರೆ ಇದೆಲ್ಲಾನು ಆಗುತ್ತೆ ಅಂತ ಒಂದು ಸೂಚನೆ ಇದೆ. ಮತ್ತು 5 ಮತ್ತು 10ನೇ ಅಧಿಪತಿ ಯೋಗಕಾರಕ ಲಗ್ನಾಧಿಪತಿ ಮಿತ್ರ ಕುಜ. ಬಟ್ ಕುಜ ಬಂದು ಕಟಕ ರಾಶಿ ಕಟಕ ಲಗ್ನದಲ್ಲಿ ನೀಚ ಸ್ಥಾನ ಪಡೆದ್ಬಿಡ್ತಾನೆ. ಹಂಗಾಗಿ ಅವನು ಒಳ್ಳೆ ಪ್ಲೇಸಲ್ಲಿ ಇದ್ದರೆ ಉನ್ನತ ವಿದ್ಯೆ, ಮಂತ್ರೋಪಾಸನೆ, ಮಂತ್ರಿ ಪದವಿ, ಉನ್ನತಾಧಿಕಾರ, ಶ್ರೇಷ್ಠ ಜೀವನ ಹಾಗೆಲ್ಲದಕ್ಕೆ ಅವಕಾಶ ಕೊಡ್ತಾನೆ. ಅದು ಬೇರೆ ಗ್ರಹಗಳ ಎಲ್ಪು ಇರಬೇಕು ವೀಕ್ಷಕರೇ, ಅಥವಾ ಆಯಾ ದಶಾಭಕ್ತಿಗಳು ಬರಬೇಕು, ಎಲ್ಲ ಪಾಸಿಟಿವ್ ಪ್ರೋ ಆಗಿದ್ರೆ ಆಗುತ್ತೆ. ಇಲ್ಲಿ ಇದೆ ಅಂತ ಹೇಳಿದ ತಕ್ಷಣ ನಮ್ಗೆ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಾನು ಹೇಳ್ತಾ ಇರೋದು ಬೇಸಿಕ್ ಕಾನ್ಸೆಪ್ಟು, ವೆರಿ ಬೇಸಿಕ್ ಕಾನ್ಸೆಪ್ಟು. ಮತ್ತು 6ನೇ 9ನೇ ಮನೆ ಅಧಿಪತಿ ಗುರು. ಬಾಲ್ಯದಲ್ಲಿ ತೊಂದರೆ ಆದರೂ ಯೌವನದಲ್ಲಿ ಅಭಿವೃದ್ಧಿ ಇರುತ್ತೆ, ತೀರ್ಥಯಾತ್ರೆಗಳಿರುತ್ತೆ, ತಂದೆಯ ಗುಣ, ದೈವಭಕ್ತಿ, ಆಧ್ಯಾತ್ಮಿಕ ಚಿಂತನೆ ಸೂಚನೆ ಮಾಡ್ತಾನೆ. ಮತ್ತು 7ನೇ ಮನೆ 8ನೇ ಮನೆ ಶನಮಾತ್ಮ, ವೆರಿ ಫಸ್ಟ್ ಪಾಯಿಂಟು, ತುಂಬ ಇಂಪಾರ್ಟೆಂಟು ನಮ್ಮ ಜೀವನಕ್ಕೆ, ಯಾರೇ ಜೀವನಕ್ಕೂ ಶನಮಾತ್ಮ ವೆರಿ ಇಂಪಾರ್ಟೆಂಟ್. ತಡೆ ವಿವಾಹ, ಕನಿಷ್ಠ 30 ವರ್ಷ ಆಗಲೇಬೇಕು ಇವ್ರಿಗೆ ಮದುವೆ ಆಗಬೇಕಾದ್ರೆ. ವೈವಾಹಿಕ ಜೀವನದಲ್ಲಿ ಏರುಪೇರು, ನಾರ್ಮಲ್ ಆಗಿ ಚಂದ್ರ ಫಾಸ್ಟು, ಶನಮಾತ್ಮ ಸ್ಲೋ. ಹಂಗಾಗಿ ಪರಸ್ಪರ ಭಿನ್ನಾಭಿಪ್ರಾಯಗಳು, ಒಬ್ರಿಗೊಬ್ರು ಅಂತ ಆಕರ್ಷಣೆ ಇರೋದಿಲ್ಲ. ಒಂದು ದಾಂಪತ್ಯ ಸುಖ, ಒಂದು ಲೈಂಗಿಕ ಸುಖ ಅದೆಲ್ಲ ತುಂಬ ಕೊರತೆಗಳನ್ನು ಸೂಚನೆ ಮಾಡ್ತಾನೆ. ಮತ್ತೆ ಒಬ್ರಿಗೊಬ್ರು ಸ್ವಲ್ಪ ಆಗೋಲ್ಲ ಅನ್ನೋ ಥರ ಇರ್ತಾವೆ. ಹೊರಗಡೆ ತೋರಿಸ್ಕೊಳ್ಳದೆ ಹೋದ್ರು ಹೊರಗಡೆ ಒಬ್ರಿಗೊಬ್ರು ಆಗಲ್ಲ. ಆಮೇಲೆ ಆದರೂ 7ನೇ ಮನೆ 8ನೇ ಮನೆ ಅಂದರೆ 8ನೇ ಮನೆ ಏನು ಸೂಚನೆ ಮಾಡುತ್ತೆ ಅಂತ ಹೇಳಿದ್ರೆ ಅದು ಆಯುಷ್ ಸ್ಥಾನ ಸೂಚನೆ ಮಾಡುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಮನಿ ಬರೋದು, ಅನ್ಎಕ್ಸ್ಪೆಕ್ಟೆಡ್ ಅಡಚಣೆಗಳು ಸೂಚನೆ ಮಾಡುತ್ತೆ. ಹಂಗಾಗಿ ಕೆಲಸಗಳಲ್ಲಿ ಅಭಿವೃದ್ಧಿ, ಆಯುರ್ವೃದ್ಧಿ ಅಂತ ಹೇಳಿರುತ್ತೆ. ಇದು ಶರ್ಮಾತ್ಮ ಆಗಿರೋದ್ರಿಂದ ಆಯುಷ್ಕಾರಕ ಆಗಿರೋದ್ರಿಂದ ಆಯುರ್ವೃದ್ಧಿನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಕಟಕ ಲಗ್ನಕ್ಕೆ ವಿನ್ನಿಂಗ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ನಾರ್ಮಲ್ ಆಗಿ ಜನ ಹೇಳ್ತಾರೆ, ಗುರುಗಳೇ ನಮಗೆ ರಾಶಿಗೆ ಯಾವ ನಂಬರ್ ಆಗಿಬರುತ್ತೆ, ಯಾವ ವಾರ ಆಗಿಬರುತ್ತೆ ಹೇಗೆ ಅಂತ. ಅದು ತುಂಬ ಸಿಂಪಲ್ ಆಗಿದೆ ವೀಕ್ಷಕರೇ. ಲಕ್ಕಿ ನಂಬರ್ಸ್ ಅಂದರೆ 1, 2, 9. 1 ರವಿ ಸೂಚನೆ ಮಾಡ್ತಾನೆ, 2 ಚಂದ್ರ ಸೂಚನೆ ಮಾಡ್ತಾನೆ, 9 ಕುಜ ಸೂಚನೆ ಮಾಡ್ತಾನೆ. ಮತ್ತೆ ವಾರಗಳು ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ. ಬಣ್ಣಗಳು ಬಿಳಿ, ಸಿಲ್ವರು, ಕೇಸರಿ, ಹಳದಿ, ಕೆಂಪು. ರತ್ನಗಳು ಚಂದ್ರ ಮುತ್ತು ಸೂಚನೆ ಮಾಡ್ತಾನೆ, ರವಿ ಮಾಣಿಕ್ಯ, ಗುರು ಪುಷ್ಯರಾಗ. ಲೋಹಗಳು ಬೆಳ್ಳಿ, ತಾಮ್ರ. ಅದು ನಾವು ಬಿಸ್ನೆಸ್ ಮಾಡಬೇಕಾದ್ರೆ ಅವಾಗ ಇದೆಲ್ಲ ನಾವು ಅದು ನೋಡ್ತೀವಿ ಅಷ್ಟೇ. ದಿಕ್ಕುಗಳು ಪೂರ್ವ ಉತ್ತರ. ದೇವತೆಗಳು ಶಿವ ಪಾರ್ವತಿ, ದಟ್ ಮೀನ್ಸ್ ರವಿ ಚಂದ್ರ. ಸುಬ್ರಹ್ಮಣ್ಯ ಕುಜ ಸೂಚನೆ ಮಾಡ್ತಾನೆ. ನಕ್ಷತ್ರಗಳು ಚಂದ್ರನ ನಕ್ಷತ್ರ, ರವಿ ನಕ್ಷತ್ರ, ಕುಜನ ನಕ್ಷತ್ರಗಳು. ಅಂದರೆ ಚಂದ್ರನ ನಕ್ಷತ್ರಗಳು ಅಂದರೆ ರೋಹಿಣಿ, ಹಸ್ತ, ರವಿ ನಕ್ಷತ್ರಗಳು ಅಂದರೆ ಕೃತಿಕಾ, ಉತ್ತರಾಷಾಢ. ಕುಜ ಅಂದರೆ ಚಿತ್ತ, ಮೃಗಶಿರ, ಧನಿಷ್ಠ. ದಟ್ ಮೀನ್ಸ್ ಒಂದು ಏನು ಎಕ್ಸ್ಪೆಕ್ಟ್ ಮಾಡ್ಬೋದಂದ್ರೆ ಈ ನಕ್ಷತ್ರಗಳಲ್ಲಿ ಜನಿಸಿರೋ ಕಂಪ್ಯಾನಿ ಸಿಕ್ಕಿದ್ರೆ ಸ್ವಲ್ಪ ಕಂಫರ್ಟಬಲ್. ಅಂದರೆ 7ನೇ ಮನೆ ಅಧಿಪತಿ ಆ ನಕ್ಷತ್ರಗಳಲ್ಲಿ ಇದ್ದರೆ
ಅಟ್ಲೀಸ್ಟ್ ಸ್ವಲ್ಪ ಒಳ್ಳೆ ಒಂದು ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ದಟ್ಸ್ ಇಟ್. ಅದು ಬಿಯಾಂಡ್ ದಟ್ ಏನಿರಲ್ಲ. ಅಂದರೆ ರಾಶಿಗಳು ಅಷ್ಟೇ, ಸಿಂಹ, ವೃಶ್ಚಿಕ, ಧನುಸ್ಸು, ಮೇಷ, ವೃಷಭ, ತುಲ. ಅಂದರೆ ಇದು ನಾವು ಮದುವೆಗಳಲ್ಲಿ ನಾವು ಮ್ಯಾಚಿಂಗ್ ಮಾಡುವಾಗ ಇವರು ಕಟಕ ರಾಶಿಗೆ ಯಾರು ಮಿತ್ರ ರಾಶಿಗಳು ಅದನ್ನು ನೋಡ್ತೀವಿ. ಅದ್ರ ಪ್ರಕಾರ ಮ್ಯಾಚಿಂಗು ಆ ಪರ್ಪಸ್ಗೆ ಯೂಸ್ ಆಗುತ್ತೆ. ಶುಭ ದಶೆಗಳು ಅಂದರೆ ಜಾತಕರಿಗೆ ರವಿ ದಶೆ ಚೆನ್ನಾಗುತ್ತೆ, ವೃದ್ಧಿ ಚಂದ್ರ ಇದ್ದಾಗ ಚಂದ್ರ ದಶೆ ಚೆನ್ನಾಗಿರುತ್ತೆ, ಕುಜ ಗುರು ದಶೆ ಚೆನ್ನಾಗಿ ನಡೆಯುತ್ತೆ. ಹಾಗಾಗಿ ಮಾರಕ ದಶೆ ಅಂತ ಹೇಳ್ತೀವಿ. ಮಾರಕ ದಶೆ ಅಂದರೆ ಸ್ವಲ್ಪ ನಮಗೆ ತೊಂದರೆ ಕೊಡೋ ದಶೆಗಳು ಅಂದರೆ 12ನೇ ಮನೆ ಬುಧ, ಆಮೇಲೆ ಶುಕ್ರ, ಶನಿ, ಸ್ವಲ್ಪ ತೊಂದರೆಗಳು ಜಾಸ್ತಿ ಇರುತ್ತೆ. ಮತ್ತು ಇವರದ ದೇಹದ ಲಕ್ಷಣಗಳು ಅಂದರೆ ಚಂದ್ರ ಆಗಿರೋದ್ರಿಂದ ಚಂದ್ರ ನಾರ್ಮಲ್ ಆಗಿ ಜಲತತ್ವ. ಅವರು ಸ್ವಲ್ಪ ಗುಂಡಾಗಿ, ಮಖ ಗುಂಡಾಗಿ, ದೇಹಗಳ ಆಕಾರ ಎಲ್ಲ ಗುಂಡಾಗಿ ಕಾಣ್ತಾರೆ. ಒಳ್ಳೆ ಸ್ಲಿಮ್ ಇದು ಮುಖ, ಆಕರ್ಷಕ ಕಣ್ಣುಗಳು, ಮೃದು ಮಾತು, ಮಧ್ಯಮ ಎತ್ತರ, ಶಾಂತವಾಗಿರ್ತಾರೆ, ಶಾಂತ ವ್ಯಕ್ತಿತ್ವ, ಮುಖದಲ್ಲಿ ಚಂದ್ರನಂತೆ ಕಾಂತಿ ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ಈ ಲಗ್ನಕ್ಕೆ ಇವ್ರಿಗೆ ಕುಟುಂಬ ಪ್ರೇಮ ಜಾಸ್ತಿ. ಅವ್ರ ಕುಟುಂಬನೇ ಪ್ರಪಂಚ. ನಾನು, ನನ್ನ ಮಕ್ಕಳು, ನನ್ನ ಗಂಡ ಚೆನ್ನಾಗಿದ್ರೆ ಸಾಕು, ಮನೆಗೋಸ್ಕರ ನಾನು ಏನು ತ್ಯಾಗ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾರೆ. ಭಾವನಾತ್ಮಕ ವಿಷಯಗಳಂದರೆ ಇವ್ರನ್ನ ವಿಷಯಕ್ಕೂ ಮನಸ್ಸಿಗೆ ತೊಗೊಂಡ್ಬಿಡ್ತಾರೆ, ತುಂಬ ನೋವು ಮಾಡ್ಕೊಂಡ್ಬಿಡ್ತಾರೆ ಇವರು. ಆಮೇಲೆ ಇವ್ರಿಗೆ ಕಲ್ಪನಾ ಶಕ್ತಿ ಅಂದರೆ ಕಲೆ, ಸಂಗೀತ, ಸಾಹಿತ್ಯ, ಬರವಣಿಗೆಗಳಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ. ಆಮೇಲೆ ತಮ್ಮವ್ರನ್ನ ಯಾವಾಗಲೂ ಕಾಪಾಡಲು ಯತ್ನಿಸುತ್ತಾರೆ ಅಂತ ಹೇಳ್ತಾರೆ. ದಟ್ ಮೀನ್ಸ್ ಗಂಡ ಮಕ್ಕಳು ಅವ್ರು ಏನೇ ತೊಂದರೆ ಬಂದರೂ ಅವ್ರಿಗೆ ಇವರು ಒತ್ತಾಸೆಯಾಗಿ ನಿಲ್ತಾರೆ. ಅವ್ರಿಗೆ ಏನು ತೊಂದರೆ ಆಗೋದಿಲ್ಲ ನೋಡ್ಕೋತಾರೆ, ಏನೇ ತ್ಯಾಗ ಬೇಕಾದ್ರೂ ಮಾಡ್ತಾರೆ. ನಿಮ್ಮ ಸಂಬಳ ಇಷ್ಟು ದಿನ ಅಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬಿಡಿ ಅಂತ ಹೇಳಿ ಆ ಥರ ಮಾಡ್ತಾರೆ. ನೋವೇ ಮಕ್ಕಳನ್ನ ಬಿಟ್ಕೊಡಲ್ಲ. ಚಂದ್ರನ ಪ್ರಭಾವ ಅಂದರೆ ಮನಸ್ಸು ಯಾವಾಗಲೂ ಸ್ಥಿರವಾಗಿರಲ್ಲ, ಮನಸ್ಸು ಓಲಾಡ್ತಾ ಇರುತ್ತೆ, ಮೂಡ್ ಸ್ವಿಂಗು ಚೇಂಜ್ ಆಗ್ತಾ ಇರುತ್ತೆ. ಇವ್ರಿಗೆ ಒಳ್ಳೆ ಉದ್ಯೋಗಗಳು ಅಂತ ಹೇಳಿದ್ರೆ ಶಿಕ್ಷಕ ವೃತ್ತಿ, ಆಮೇಲೆ ವೈದ್ಯಕೀಯ, ಮೆಡಿಕಲ್ಲು, ಕೌನ್ಸಿಲಿಂಗು, ಜ್ಯೋತಿಷ್ಯ, ಹೋಟೆಲ್ ಮತ್ತು ಆವಾಸ ಕ್ಷೇತ್ರ ಸಕ್ಸಸ್ ಆಗುತ್ತೆ ಇವ್ರಿಗೆ, ಕಟಕ ಲಗ್ನದವ್ರಿಗೆ. ಮತ್ತು ಕೃಷಿ, ರಿಯಲ್ ಎಸ್ಟೇಟು, ಸಮಾಜ ಸೇವೆ, ಕಲಾಕ್ಷೇತ್ರ ಹೇಳ್ತಾರೆ. ಇವರ ವಿವಾಹನ ಜೀವನ, ಇವ್ರ ಪ್ರೀತಿಯನ್ನು ನೋಡಿಕೊಂಡ್ರು ಜೀವನದ ಸಂಗಾತಿ ಭಾವನಾತ್ಮಕ ಬೆಂಬಲ ಎಲ್ಲ ಪ್ರೀತಿ ಅದೆಲ್ಲನೂ ಸ್ವಲ್ಪ ಕೊರತೆ ಇರುತ್ತೆ. ಇವ್ರು ಎಕ್ಸ್ಪೆಕ್ಟ್ ಮಾಡಿದ್ರು ಅಷ್ಟು ಸಿಗೋಲ್ಲ, ಅದು ಪ್ರಾಬ್ಲಮ್ಮು. ಅತಿ ಸೂಕ್ಷ್ಮ ಮನಸ್ಸಿಂದ ಕೆಲವು ಸಲ ಮನಸ್ಸಿಗೆ ತೊಗೊಂಡ್ಬಿಟ್ರೆ ಸ್ವಲ್ಪ ಜಗಳಗಳು, ಅದು ನಾರ್ಮಲ್ ಆಗಿ ಎಲ್ಲರೂ ಇದ್ದೇ ಇರುತ್ತೆ ಎಲ್ಲ ಗಂಡ ಹೆಂಡತಿನಲ್ಲಿ. ಕೆಲವು ಗಾದೆನೇ ಹೇಳ್ತಾರೆ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ. ಅದೆಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಮತ್ತು ಶನಿ 7ನೇ ಭಾವ ಆಗಿರೋದ್ರಿಂದ ವಿವಾಹದಲ್ಲಿ ವಿಳಂಬಗಳು, ಆಮೇಲೆ ಜೀವನದಲ್ಲಿ ಪರೀಕ್ಷೆಗಳು ಅದೆಲ್ಲ ಇದ್ದೇ ಇರುತ್ತೆ ನಾರ್ಮಲ್ ಆಗಿ. ಇವರ ಆರೋಗ್ಯ ಹೇಗಿದೆ ಅಂದರೆ ಸ್ವಲ್ಪ ಜಠರ ಸೇವನೆ, ಅಜೀರ್ಣಗಳು ಇರುತ್ತೆ, ಮಾನಸಿಕ ಟೆನ್ಷನ್ನು, ಶೀತ ಚಂದ್ರ ಜಲತತ್ವ ಆಗಿರೋದ್ರಿಂದ ತೊಂದರೆಗಳು. ಆಮೇಲೆ ಕಾಲಪುರುಷನ ರಾಶಿನಲ್ಲಿ ಕಟಕ ಎದೆ ಭಾಗ ತೋರಿಸೋದ್ರಿಂದ ಎದೆ ಸಂಬಂಧಪಟ್ಟಂಗೆ ಸ್ವಲ್ಪ ತೊಂದರೆಗಳು ನಡೆಯುತ್ತೆ. ಅವ್ರಿಗೆ ವೆರಿ ಇಂಪಾರ್ಟೆಂಟು ನೋಡ್ಕೊಬೇಕಂದ್ರೆ ಕಟಕ ಸುಬ್ರಹ್ಮಣ್ಯ ಸ್ವಾಮಿ ನೋಡಿಕೊಂಡ್ರೆ ಸ್ವಲ್ಪ ಏನೇ ಪ್ರಾಬ್ಲಮ್ ಬಂದರೂ ಧೈರ್ಯವಾಗಿ ಎದುರಿಸ್ತಾರೆ. ಹಾಗಾಗಿ ಎಲ್ಲಾದ್ರೂ ಏನೋ ಪ್ರಾಬ್ಲಮ್ ಬಂದಾಗ ಸುಬ್ರಹ್ಮಣ್ಯ ಸ್ವಾಮಿ ಸ್ವಲ್ಪ ನೋಡಿಕೊಂಡ್ರೆ, ಸ್ವಲ್ಪ ಹೋಗಿ ನೋಡಿಕೊಂಡ್ರೆ ದಟ್ ಈಸ್ ಬೆಟರ್ ಅಂತ ಹೇಳ್ತೀವಿ. ಇವ್ರಿಗೆ ತುಂಬ ನೆಗೆಟಿವ್ ಪಾಯಿಂಟ್ಸ್ ಏನಂದರೆ ಅತಿಯಾದ ಭಾವನಾತ್ಮಕ, ತುಂಬ ಎಮೋಷನಲ್ಲು, ಬೇಗ ನೋವು ಪಡ್ತಾರೆ. ಅತಿಯಾದ ಯಾರನ್ನೋ ಅಂಟ್ಕೊಂಬಿಟ್ರೆ, ದಟ್ ಮೀನ್ಸ್ ಹಚ್ಕೊಂಬಿಟ್ರೆ ಅವ್ರ ಮೇಲೇ ತುಂಬ ನಂಬ್ಕೊಂಬಿಡ್ತಾರೆ ಅವ್ರಿಗೆ. ಕೆಲವು ಸಲ ಅನುಮಾನಗಳು, ಮನಸ್ಸಿನ ಅಸ್ಥಿರತೆ. ಇದು ಗೆಳೆಯರೇ ನಾನು ತುಂಬ ಸೂಕ್ಷ್ಮವಾಗಿ, ದಟ್ ಮೀನ್ಸ್ ತುಂಬ ಸಿಂಪಲ್ಲಾಗಿ ಹೇಳಿದ್ದೀನಿ. ತುಂಬ ಬೇಸಿಕ್ ಇದು. ಯಾಕಂದರೆ ಗ್ರಹಗಳು ಎಲ್ಲೆಲ್ಲಿದ್ದಾರೋ ಅವರ ಪ್ರಭಾವ, ದಶೆಗಳು ಅವ್ರು ಸ್ಟಾರ್ಟ್ ಆಗಿರುತ್ತೋ ಅದ್ರ ಪ್ರಕಾರ ಮತ್ತು ಗೋಚಾರದಲ್ಲಿ ಇದ್ದರೂ ಆ ಥರ ನಮ್ಮ ಜೀವನ ರನ್ ಆಗ್ತಾ ಇರುತ್ತೆ. ನಾನು ಹೇಳೋ ವಿಷಯಗಳು ಅವರು ಆಗಿಲ್ಲದೇ ಇರ್ಬೋದು, ಆಗದೇ ಇರ್ಬೋದು. ಹಾಗಾಗಿ ನಾನು ಆ ಕಾನ್ಸೆಪ್ಟನ್ನ ತಮ್ಮ ಮುಂದೆ ತೊಗೊಂಡ್ಬಂದಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.